ಅಂಗನವಾಡಿ ಕಾರ್ಯಕರ್ತರ ಬಳಿಕ ಇದೀಗ ಆಶಾ ಕಾರ್ಯಕರ್ತರು ತಮ್ಮ ಹೋರಾಟವನ್ನ ಮಾಡ್ತಾ ಇರುವಂತದ್ದು, ಸರ್ಕಾರದ ವಿರುದ್ಧ ಸಮರವನ್ನ ಸಾರಿರುವಂತದ್ದು. ಪ್ರಮುಖವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಆಶಾ ಕಾರ್ಯಕರ್ತರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರದ ಮುಂದೆ ಸವಾಲನ್ನ ಒಡ್ಡಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಏನೋ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಒಂದಿಷ್ಟು ಆಕಾಂಕ್ಷೆಗಳನ್ನ ಮತ್ತೆ ಒಂದಿಷ್ಟು ಪ್ರಣಾಳಿಕೆಯಲ್ಲಿ ಒಂದಿಷ್ಟು ಭರವಸೆಗಳನ್ನು ನೀಡಿತ್ತು. ಆದರೆ ಒಂದಿಷ್ಟು ಭರವಸೆಗಳನ್ನ ನೀಡಿಸುವಲ್ಲಿ ಸರ್ಕಾರ ವಿಫಲ ಹಿನ್ನೆಲೆಯಲ್ಲಿ ಇದೀಗ ಆಶಾ ಕಾರ್ಯಕರ್ತರು ಬಜೆಟ್ಗೂ ಮುಂಚಿತವಾಗಿಯೇ ಸರ್ಕಾರದವನ್ನ ಎಚ್ಚರಿಸುವಂತ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಾಗಲಕ್ಷ್ಮಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಏನೆಲ್ಲ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದೀರಾ ಅಂತ? ಇವತ್ತು ನಾವು ರಾಜ್ಯವ್ಯಾಪಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರು ಸುತ್ತಮುತ್ತ ಇರುವಂಥ ಜಿಲ್ಲೆಗಳು ಆಶಾ ಕಾರ್ಯಕರ್ತೆಯರ ಒಂದು ಬೃಹತ್ ಪ್ರತಿಭಟನೆನ ನಾವು ಇವತ್ತು ಅಂದ್ಕೊಂಡಿದ್ದೀವಿ. ಇವತ್ತು ಈ ಹೋರಾಟ ಹಮ್ಮಿಕೊಂಡಿರೋದನ್ನೇ ಇವಾಗ ಏನು ಮಾರ್ಚ್ ಬಜೆಟ್ 6ನೇ ತಾರೀಕು ಬಜೆಟ್ ಮಂಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆ ಬಜೆಟ್ ಅಲ್ಲಿ ನೀವು ಈ ಹಿಂದೆ ಕೊಟ್ಟಂತ ಮಾತು ಉಳಿಸ್ಕೊಳ್ಳೋ ಅಂತ ಬಜೆಟ್ ನಿರ್ಣಯ ಆಗಬೇಕು. ಆಶಾ ಕಾರ್ಯಕರ್ತೆಯರಿಗೆ ಬಜೆಟ್ ಅಲ್ಲಿ ಅನುದಾನ ನೀವು ಒದಗಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ. 1 ವರ್ಷದ ಹಿಂದೆ ಜನವರಿನಲ್ಲಿ ಇದೇ ಒಂದು ಏನು ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಹೋರಾಟ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು 4ನೇ ದಿನ ಕರೆದು ಸಾಕಷ್ಟು ಮಾತುಕತೆ ಮಾಡಿ ನಾವು ಕೇಳಿದಂಥ ಕನಿಷ್ಠ 15,000 ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಮೌಂಟ್ ಸೇರಿಸಿ 15 ಕೊಡಿ ಅಂದರೆ 10,000 ಕೊಡ್ತೀವಿ ಅನ್ನೋಂಥದ್ದನ್ನು ಎಲ್ಲ ಘೋಷಣೆನೂ ಮಾಡಿದರು, ಪತ್ರಿಕೆ ಮಾಧ್ಯಮಗಳಿಗೆ ಕೂಡ ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ಅದರ ಒಂದು ಯಾವುದೇ ಒಂದು ಕ್ರಿಯೆ ನಡೆದಿಲ್ಲ ಅನ್ನೋದು ಅತ್ಯಂತ ವಿಷಾದದ ವಿಷಯ. ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ, ನೀವು 6ನೇ ತಾರೀಕು ಘೋಷಣೆ ಮಾಡಿಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟಕ್ಕೆ ಎಲ್ಲ ಒಂದು ಕಡೆಯಲ್ಲಿ ನೀವು ಪ್ರತಿ ಬಾರಿ ಪ್ರತಿಭಟನೆಗಳನ್ನು ಮಾಡ್ತೀರಾ, ಹೋರಾಟಗಳನ್ನು ಮಾಡ್ತೀರಾ. ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಬರ್ತಾರೆ, 4-5 ದಿವಸ ಅಹೋರಾತ್ರಿ ಧರಣಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಸರ್ಕಾರದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಬಂದು ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಪ್ರತಿ ಬಾರಿ ಭರವಸೆಯನ್ನೇ ಕೊಡುವಂಥ ಕೆಲಸಗಳಾಗ್ತಾ ಇದೆ, ಆದರೆ ಅವುಗಳು ಸಂಪೂರ್ಣ ಆಗ್ತಾ ಇಲ್ಲ. ಈ ಬಾರಿ ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಬರೀ ಭರವಸೆಗೆ ನೀವು ಬಗ್ತೀರಾ ಅಂತ? ಖಂಡಿತವಾಗ್ಲೂ ಕೂಡ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಇನ್ನು 7 ದಿನಕ್ಕೆ ಬಜೆಟ್ ಇದೆ. 6ನೇ ತಾರೀಕು ಬಜೆಟಲ್ಲಿ ಘೋಷಣೆ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಅನಿರ್ದಿಷ್ಟ ಹೋರಾಟ, ಉಗ್ರ ಹೋರಾಟಕ್ಕೆ ತಯಾರಾಗ್ತೀವಂತ ಅಂತಿಮ ಸಂದೇಶ ಕೊಡೋಕೆ ಈ ಹೋರಾಟಕ್ಕೆ ಬಂದಿದ್ದೀವಿ. ಇವತ್ತು ಇಡೀ ರಾಜ್ಯವ್ಯಾಪಿಯಾಗಿ ಹೋರಾಟ ಮಾಡ್ತಿದ್ದೀವಿ. ಇಡೀ ಕರ್ನಾಟಕದ 40,000 ಜನ ಇವತ್ತು ಬರೋರಿದ್ರು, ಬಂದರೆ ಯಾರು ಎದ್ದು ಹೋಗೋ ಥರ ಇರಲಿಲ್ಲ. ಸೊ ಅದಕ್ಕೆ ನಾವಿವತ್ತು ರಾಜ್ಯವ್ಯಾಪಿಯಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉನ್ನತ ಹಂತದ ಹೋರಾಟಕ್ಕೆ ನಾವು ನಿರ್ಣಯ ಮಾಡೋರಿದ್ದೀವಿ. ಬರೀ ಭರವಸೆಗಳು ಕೇಳಿ ಸಾಕಾಗಿದೆ. ಇದು ಹಳೆ ಒಂದು ಬೇಡಿಕೆಗಳು, ಹೊಸ ಹೋರಾಟ. ನಾವು ಫಸ್ಟ್ ಡೇ ಮಾಡಿದಂಥ ಹೋರಾಟದ ಉತ್ಸಾಹ ಇವತ್ತು ಕೂಡ ಇದೆ. ಮುಂದೆ ಕೂಡ ನಾವು ಗೆಲ್ಲೋವರೆಗೂ ಈ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದಿಷ್ಟು ನಾಗಲಕ್ಷ್ಮಿ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಇದು ಹಳೆ ಬೇಡಿಕೆಗಳು, ಆದರೆ ಹೊಸ ಹೋರಾಟ. ಈ ಬಾರಿ ಬಜೆಟ್ನಲ್ಲಿ ಏನಾದರೂ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಹೇಳಿ ಸರ್ಕಾರವನ್ನು ಎಚ್ಚರಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂಗನವಾಡಿ ಕಾರ್ಯಕರ್ತರ ಬಳಿಕ ಇದೀಗ ಆಶಾ ಕಾರ್ಯಕರ್ತರು ತಮ್ಮ ಹೋರಾಟವನ್ನ ಮಾಡ್ತಾ ಇರುವಂತದ್ದು, ಸರ್ಕಾರದ ವಿರುದ್ಧ ಸಮರವನ್ನ ಸಾರಿರುವಂತದ್ದು. ಪ್ರಮುಖವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಆಶಾ ಕಾರ್ಯಕರ್ತರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರದ ಮುಂದೆ ಸವಾಲನ್ನ ಒಡ್ಡಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಏನೋ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಒಂದಿಷ್ಟು ಆಕಾಂಕ್ಷೆಗಳನ್ನ ಮತ್ತೆ ಒಂದಿಷ್ಟು ಪ್ರಣಾಳಿಕೆಯಲ್ಲಿ ಒಂದಿಷ್ಟು ಭರವಸೆಗಳನ್ನು ನೀಡಿತ್ತು. ಆದರೆ ಒಂದಿಷ್ಟು ಭರವಸೆಗಳನ್ನ ನೀಡಿಸುವಲ್ಲಿ ಸರ್ಕಾರ ವಿಫಲ ಹಿನ್ನೆಲೆಯಲ್ಲಿ ಇದೀಗ ಆಶಾ ಕಾರ್ಯಕರ್ತರು ಬಜೆಟ್ಗೂ ಮುಂಚಿತವಾಗಿಯೇ ಸರ್ಕಾರದವನ್ನ ಎಚ್ಚರಿಸುವಂತ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಾಗಲಕ್ಷ್ಮಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಏನೆಲ್ಲ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದೀರಾ ಅಂತ? ಇವತ್ತು ನಾವು ರಾಜ್ಯವ್ಯಾಪಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರು ಸುತ್ತಮುತ್ತ ಇರುವಂಥ ಜಿಲ್ಲೆಗಳು ಆಶಾ ಕಾರ್ಯಕರ್ತೆಯರ ಒಂದು ಬೃಹತ್ ಪ್ರತಿಭಟನೆನ ನಾವು ಇವತ್ತು ಅಂದ್ಕೊಂಡಿದ್ದೀವಿ. ಇವತ್ತು ಈ ಹೋರಾಟ ಹಮ್ಮಿಕೊಂಡಿರೋದನ್ನೇ ಇವಾಗ ಏನು ಮಾರ್ಚ್ ಬಜೆಟ್ 6ನೇ ತಾರೀಕು ಬಜೆಟ್ ಮಂಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆ ಬಜೆಟ್ ಅಲ್ಲಿ ನೀವು ಈ ಹಿಂದೆ ಕೊಟ್ಟಂತ ಮಾತು ಉಳಿಸ್ಕೊಳ್ಳೋ ಅಂತ ಬಜೆಟ್ ನಿರ್ಣಯ ಆಗಬೇಕು. ಆಶಾ ಕಾರ್ಯಕರ್ತೆಯರಿಗೆ ಬಜೆಟ್ ಅಲ್ಲಿ ಅನುದಾನ ನೀವು ಒದಗಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ. 1 ವರ್ಷದ ಹಿಂದೆ ಜನವರಿನಲ್ಲಿ ಇದೇ ಒಂದು ಏನು ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಹೋರಾಟ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು 4ನೇ ದಿನ ಕರೆದು ಸಾಕಷ್ಟು ಮಾತುಕತೆ ಮಾಡಿ ನಾವು ಕೇಳಿದಂಥ ಕನಿಷ್ಠ 15,000 ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಮೌಂಟ್ ಸೇರಿಸಿ 15 ಕೊಡಿ ಅಂದರೆ 10,000 ಕೊಡ್ತೀವಿ ಅನ್ನೋಂಥದ್ದನ್ನು
ಎಲ್ಲ ಘೋಷಣೆನೂ ಮಾಡಿದರು, ಪತ್ರಿಕೆ ಮಾಧ್ಯಮಗಳಿಗೆ ಕೂಡ ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ಅದರ ಒಂದು ಯಾವುದೇ ಒಂದು ಕ್ರಿಯೆ ನಡೆದಿಲ್ಲ ಅನ್ನೋದು ಅತ್ಯಂತ ವಿಷಾದದ ವಿಷಯ. ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ, ನೀವು 6ನೇ ತಾರೀಕು ಘೋಷಣೆ ಮಾಡಿಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟಕ್ಕೆ ಎಲ್ಲ ಒಂದು ಕಡೆಯಲ್ಲಿ ನೀವು ಪ್ರತಿ ಬಾರಿ ಪ್ರತಿಭಟನೆಗಳನ್ನು ಮಾಡ್ತೀರಾ, ಹೋರಾಟಗಳನ್ನು ಮಾಡ್ತೀರಾ, ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಬರ್ತಾರೆ, 4-5 ದಿವಸ ಅಹೋರಾತ್ರಿ ಧರಣಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಸರ್ಕಾರದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಬಂದು ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಪ್ರತಿ ಬಾರಿ ಭರವಸೆಯನ್ನೇ ಕೊಡುವಂಥ ಕೆಲಸಗಳಾಗ್ತಾ ಇದೆ, ಆದರೆ ಅವುಗಳು ಸಂಪೂರ್ಣ ಆಗ್ತಾ ಇಲ್ಲ. ಈ ಬಾರಿ ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಬರೀ ಭರವಸೆಗೆ ನೀವು ಬಗ್ತೀರಾ ಅಂತ? ಖಂಡಿತವಾಗ್ಲೂ ಕೂಡ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಇನ್ನು 7 ದಿನಕ್ಕೆ ಬಜೆಟ್ ಇದೆ. 6ನೇ ತಾರೀಕು ಬಜೆಟಲ್ಲಿ ಘೋಷಣೆ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಅನಿರ್ದಿಷ್ಟ ಹೋರಾಟ, ಉಗ್ರ ಹೋರಾಟಕ್ಕೆ ತಯಾರಾಗ್ತೀವಂತ ಅಂತಿಮ ಸಂದೇಶ ಕೊಡೋಕೆ ಈ ಹೋರಾಟಕ್ಕೆ ಬಂದಿದ್ದೀವಿ. ಇವತ್ತು ಇಡೀ ರಾಜ್ಯವ್ಯಾಪಿಯಾಗಿ ಹೋರಾಟ ಮಾಡ್ತಿದ್ದೀವಿ. ಎಲ್ಲ ಇಡೀ ಕರ್ನಾಟಕದ 40,000 ಜನ ಇವತ್ತು ಬರೋರಿದ್ದರು. ಬಂದರೆ ಯಾರು ಎದ್ದೋಗೋ ಥರ ಇರಲಿಲ್ಲ. ಸೊ ಅದಕ್ಕೆ ನಾವಿವತ್ತು ರಾಜ್ಯವ್ಯಾಪಿಯಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉನ್ನತ ಹಂತದ ಹೋರಾಟಕ್ಕೆ ನಾವು ನಿರ್ಣಯ ಮಾಡೋರಿದ್ದೀವಿ. ಬರೀ ಭರವಸೆಗಳು ಕೇಳಿ ಸಾಕಾಗಿದೆ. ಇದು ಹಳೆ ಒಂದು ಬೇಡಿಕೆಗಳು, ಹೊಸ ಹೋರಾಟ. ನಾವು ಫಸ್ಟ್ ಡೇ ಮಾಡಿದಂಥ ಹೋರಾಟದ ಉತ್ಸಾಹ ಇವತ್ತು ಕೂಡ ಇದೆ. ಮುಂದೆ ಕೂಡ ನಾವು ಗೆಲ್ಲೋವರೆಗೂ ಈ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದಿಷ್ಟು ನಾಗಲಕ್ಷ್ಮಿ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಇದು ಹಳೆ ಬೇಡಿಕೆಗಳು, ಆದರೆ ಹೊಸ ಹೋರಾಟ. ಈ ಬಾರಿ ಬಜೆಟ್ನಲ್ಲಿ ಏನಾದರೂ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಹೇಳಿ ಸರ್ಕಾರವನ್ನು ಎಚ್ಚರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂಗನವಾಡಿ ಕಾರ್ಯಕರ್ತರ ಬಳಿಕ ಇದೀಗ ಆಶಾ ಕಾರ್ಯಕರ್ತರು ತಮ್ಮ ಹೋರಾಟವನ್ನು ಮಾಡ್ತಾ ಇರುವಂಥದ್ದು, ಸರ್ಕಾರದ ವಿರುದ್ಧ ಸಮರವನ್ನು ಸಾರಿರುವಂಥದ್ದು. ಪ್ರಮುಖವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಆಶಾ ಕಾರ್ಯಕರ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಮುಂದೆ ಸವಾಲನ್ನು ಒಡ್ಡಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಏನೋ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಒಂದಿಷ್ಟು ಆಕಾಂಕ್ಷೆಗಳನ್ನು ಮತ್ತು ಒಂದಿಷ್ಟು ಪ್ರಣಾಳಿಕೆಯಲ್ಲಿ ಒಂದಿಷ್ಟು ಭರವಸೆಗಳನ್ನು ನೀಡಿತು. ಆದರೆ ಒಂದಿಷ್ಟು ಭರವಸೆಗಳನ್ನು ನೀಡಿಸುವಲ್ಲಿ ಸರ್ಕಾರ ವಿಫಲ ಆದ ಹಿನ್ನೆಲೆಯಲ್ಲಿ ಇದೀಗ ಆಶಾ ಕಾರ್ಯಕರ್ತರು ಬಜೆಟ್ಗೂ ಮುಂಚಿತವಾಗಿಯೇ ಸರ್ಕಾರದನ್ನ ಎಚ್ಚರಿಸುವಂತ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಾಗಲಕ್ಷ್ಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಏನೆಲ್ಲ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದೀರಾ ಅಂತ? ಇವತ್ತು ನಾವು ರಾಜ್ಯವ್ಯಾಪಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರು ಸುತ್ತಮುತ್ತ ಇರುವಂಥ ಜಿಲ್ಲೆಗಳು ಆಶಾ ಕಾರ್ಯಕರ್ತೆಯರ ಒಂದು ಬೃಹತ್ ಪ್ರತಿಭಟನೆನ ನಾವು ಇವತ್ತು ಅಂದ್ಕೊಂಡಿದ್ದೀವಿ. ಇವತ್ತು ಈ ಹೋರಾಟ ಹಮ್ಮಿಕೊಂಡಿರೋದನ್ನೇ ಇವಾಗ ಏನು ಮಾರ್ಚ್ ಬಜೆಟ್ 6ನೇ ತಾರೀಕು ಬಜೆಟ್ ಮಂಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆ ಬಜೆಟ್ ಅಲ್ಲಿ ನೀವು ಈ ಹಿಂದೆ ಕೊಟ್ಟಂತ ಮಾತು ಉಳಿಸ್ಕೊಳ್ಳೋ ಅಂತ ಬಜೆಟ್ ನಿರ್ಣಯ ಆಗಬೇಕು. ಆಶಾ ಕಾರ್ಯಕರ್ತೆಯರಿಗೆ ಬಜೆಟ್ ಅಲ್ಲಿ ಅನುದಾನ ನೀವು ಒದಗಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ. 1 ವರ್ಷದ ಹಿಂದೆ ಜನವರಿನಲ್ಲಿ ಇದೇ ಒಂದು ಏನು ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಹೋರಾಟ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು 4ನೇ ದಿನ ಕರೆದು ಸಾಕಷ್ಟು ಮಾತುಕತೆ ಮಾಡಿ ನಾವು ಕೇಳಿದಂಥ ಕನಿಷ್ಠ 15,000 ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಮೌಂಟ್ ಸೇರಿಸಿ 15 ಕೊಡಿ ಅಂದರೆ 10,000 ಕೊಡ್ತೀವಿ ಅನ್ನೋಂಥದ್ದನ್ನು ಎಲ್ಲ ಘೋಷಣೆನೂ ಮಾಡಿದರು, ಪತ್ರಿಕೆ ಮಾಧ್ಯಮಗಳಿಗೆ ಕೂಡ ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ಅದರ ಒಂದು ಯಾವುದೇ ಒಂದು ಕ್ರಿಯೆ ನಡೆದಿಲ್ಲ ಅನ್ನೋದು ಅತ್ಯಂತ ವಿಷಾದದ ವಿಷಯ. ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ, ನೀವು 6ನೇ ತಾರೀಕು ಘೋಷಣೆ ಮಾಡಿಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟಕ್ಕೆ ಎಲ್ಲ ಒಂದು ಕಡೆಯಲ್ಲಿ ನೀವು ಪ್ರತಿ ಬಾರಿ ಪ್ರತಿಭಟನೆಗಳನ್ನು ಮಾಡ್ತೀರಾ, ಹೋರಾಟಗಳನ್ನು ಮಾಡ್ತೀರಾ, ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಬರ್ತಾರೆ, 4-5 ದಿವಸ ಅಹೋರಾತ್ರಿ ಧರಣಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಸರ್ಕಾರದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರ್ತಾರೆ, ಬಂದು ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಪ್ರತಿ ಬಾರಿ ಭರವಸೆಯನ್ನೇ ಕೊಡುವಂಥ ಕೆಲಸಗಳಾಗ್ತಾ ಇದೆ, ಆದರೆ ಅವುಗಳು ಸಂಪೂರ್ಣ ಆಗ್ತಾ ಇಲ್ಲ. ಈ ಬಾರಿ ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಬರೀ ಭರವಸೆಗೆ ನೀವು ಬಗ್ತೀರಾ ಅಂತ? ಖಂಡಿತವಾಗ್ಲೂ ಕೂಡ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಇನ್ನು 7 ದಿನಕ್ಕೆ ಬಜೆಟ್ ಇದೆ. 6ನೇ ತಾರೀಕು ಬಜೆಟಲ್ಲಿ ಘೋಷಣೆ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಅನಿರ್ದಿಷ್ಟ ಹೋರಾಟ, ಉಗ್ರ ಹೋರಾಟಕ್ಕೆ ತಯಾರಾಗ್ತೀವಂತ ಅಂತಿಮ ಸಂದೇಶ ಕೊಡೋಕೆ ಈ ಹೋರಾಟಕ್ಕೆ ಬಂದಿದ್ದೀವಿ. ಇವತ್ತು ಇಡೀ ರಾಜ್ಯವ್ಯಾಪಿಯಾಗಿ ಹೋರಾಟ ಮಾಡ್ತಿದ್ದೀವಿ. ಎಲ್ಲ ಇಡೀ ಕರ್ನಾಟಕದ 40,000 ಜನ ಇವತ್ತು ಬರೋರಿದ್ದರು. ಬಂದರೆ ಯಾರು ಎದ್ದೋಗೋ ಥರ ಇರಲಿಲ್ಲ. ಸೊ ಅದಕ್ಕೆ ನಾವಿವತ್ತು ರಾಜ್ಯವ್ಯಾಪಿಯಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉನ್ನತ ಹಂತದ ಹೋರಾಟಕ್ಕೆ ನಾವು ನಿರ್ಣಯ ಮಾಡೋರಿದ್ದೀವಿ. ಬರೀ ಭರವಸೆಗಳು ಕೇಳಿ ಸಾಕಾಗಿದೆ. ಇದು ಹಳೆ ಒಂದು ಬೇಡಿಕೆಗಳು, ಹೊಸ ಹೋರಾಟ.
ನಾವು ಫಸ್ಟ್ ಡೇ ಮಾಡಿದಂಥ ಹೋರಾಟದ ಉತ್ಸಾಹ ಇವತ್ತು ಕೂಡ ಇದೆ. ಮುಂದೆ ಕೂಡ ನಾವು ಗೆಲ್ಲೋವರೆಗೂ ಈ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದಿಷ್ಟು ನಾಗಲಕ್ಷ್ಮಿ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಇದು ಹಳೆ ಬೇಡಿಕೆಗಳು, ಆದರೆ ಹೊಸ ಹೋರಾಟ. ಈ ಬಾರಿ ಬಜೆಟ್ನಲ್ಲಿ ಏನಾದರೂ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಹೇಳಿ ಸರ್ಕಾರವನ್ನು ಎಚ್ಚರಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.